ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ಆರೋಪ ವಿಚಾರ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರು ಭೇಟಿಯಾದ ಈ ಒಂದು ಉದ್ಯೋಗಾಂಕ್ಷಿಗಳಲ್ಲಿ ಪಶುಸಂಗೋಪನೆ ಇಲಾಖೆ ನೇಮಕಾತಿ ಅವ್ಯವಹಾರದ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ವಿಜಯೇಂದ್ರ ಭೇಟಿಯಾದ ಉದ್ಯೋಗಾಂಕ್ಷಿಗಳು ಪಶುಸಂಗೋಪನಾ ಇಲಾಖೆ ನೇಮಕಾತಿ ಅವ್ಯವಹಾರ ಆರೋಪಕ್ಕೆ ಈಗ ಮರುಜೀವ ಪಡೆದುಕೊಂಡಿದೆ. ನೇಮಕಾತಿ ಅಕ್ರಮದ ಬಗ್ಗೆ ವಿಜಯೇಂದ್ರಗೆ ದೂರು ಸಲ್ಲಿಸಿದ ಅಭ್ಯರ್ಥಿಗಳು ಈಗ ಉದ್ಯೋಗಾಂಕ್ಷಿಗಳ ಅಹವಾಲು ಆಲಿಸಿದ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಈ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ ಆರೋಪದ ವಿಚಾರವಾಗಿ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಭೇಟಿಯಾದ ಬಳಿಕ ಅವರನ್ನ ಉದ್ಯೋಗಾಂಕ್ಷಿಗಳು ಪಶುಸಂಗೋಪನಾ ಇಲಾಖೆ ನೇಮಕಾತಿ ಅವ್ಯವಹಾರದ ಬಗ್ಗೆ ಆರೋಪಕ್ಕೆ ಮರುಜೀವವನ್ನ ಪಡೆದುಕೊಂಡಿದೆ. ಈಗ ನೇಮಕಾತಿ ಅಕ್ರಮದ ಬಗ್ಗೆ ವಿಜಯೇಂದ್ರ ಅವರಿಗೆ ದೂರನ್ನ ಸಲ್ಲಿಸಿದಂತ ಅಭ್ಯರ್ಥಿಗಳು ಈಗ ಉದ್ಯೋಗಾಂಕ್ಷಿಗಳ ಅಹವಾಲುವನ್ನು ಆಲಿಸಿದ ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಿವೈ ವಿಜಯೇಂದ್ರ ಏನು ಕ್ರಮ ಕೈಗೊಳ್ತಾರೆ? ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮ, ನೀಟಲ್ಲಿ ಅಕ್ರಮ, ಎಲ್ಲದ ವಿಚಾರವನ್ನ ನೀಟ್ ಮುಗಿದೋಯ್ತು. ಈಗ ಕೆಪಿಎಸ್ಸಿ ಶುರುವಾಗಿ ಒಂದರ ಮೇಲೆ ಇನ್ನೊಂದು ಅಕ್ರಮಗಳು ಬಹಿರಂಗವಾಗ್ತಾ ಇದೆ. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ನಾವು. ಪಶುಸಂಗೋಪನಾ ಇಲಾಖೆ ನೇಮಕಾತಿಯಲ್ಲಿ ಅವ್ಯವಹಾರಗಳು ಈಗ ಯಾವ ರೀತಿ ನಡೀತಾ ಇದೆ ಅನ್ನೋದು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ವಿದ್ಯಾರ್ಥಿಗಳು ಪರೀಕ್ಷಾ ಕೆಪಿಎಸ್ಸಿ 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ತಮಗೂ ತಿಳಿದಿದೆ, ಇತ್ತೀಚೆಗೆ ಒಂದು ಆಡಿಯೋ ಲೀಕ್ ಕೂಡ ಆಗಿದೆ. ಯಾವ ರೀತಿ ಕೆಲವು ದಲ್ಲಾಳಿಗಳು, ಬ್ರೋಕರ್ಸ್ ಕೆಪಿಎಸ್ಸಿ ಜೊತೆಯಲ್ಲಿ ಸದಸ್ಯಗಳ ಜೊತೆ ಸೇರಿಕೊಂಡು ಅಥವಾ ವ್ಯವಸ್ಥೆ ಜೊತೆಲಿ ಸೇರಿಕೊಂಡು ಪರೀಕ್ಷೆನ ಬರೆದು ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ ಪರೀಕ್ಷಾರ್ಥಿಗಳನ್ನು ನೇರವಾಗಿ ಸಂಪರ್ಕ ಮಾಡಿ ನಿಮಗೆ ಇಷ್ಟು ಮಾರ್ಕ್ಸ್ಗಳು ಬಂದಿದ್ದಾವೆ, ನೀವು ಸಹಕಾರ ಕೊಟ್ಟರೆ 80 ಲಕ್ಷ ಹಣ ಕೊಟ್ಟರೆ ನಿಮಗಿಷ್ಟು ಮಾರ್ಕ್ಸನ್ನು ನಾವು ಮತ್ತೆ ಹಾಕಿಸ್ತೇವೆ ಇಂಟರ್ವ್ಯೂನಲ್ಲಿ, ಇದೆಲ್ಲವೂ ಕೂಡ ಬಹಿರಂಗ ಆಗಿದೆ. ಆದರೆ ವಿಚಾರವಾಗಿ ವಿದ್ಯಾರ್ಥಿಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಹೋದರೆ ಮಧ್ಯರಾತ್ರಿ 3 ಗಂಟೆಗೆ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದ್ದಾರೆ. ಅಂದರೆ ಸರ್ಕಾರಕ್ಕೂ ಕೂಡ, ಅಂದರೆ ಪೊಲೀಸ್ ಇಲಾಖೆಗೂ ಕೂಡ ಕಂಪ್ಲೇಂಟನ್ನು ದಾಖಲು ಮಾಡ್ಕೋಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೇ ದಾಖಲು ಮಾಡೋದಕ್ಕೆ ತಯಾರಿರಲಿಲ್ಲ ಅಂತ ಹೇಳಿದ್ರೆ ಮೀನಾಮೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಭ್ರಷ್ಟಾಚಾರ ಎದ್ದು ಕಾಣ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು ಅವರು ಕೂಡ ಬಂದಿದ್ದರು, ತಮ್ಮ ಅಹವಾಲನ್ನು ನೀಡಿದ್ದಾರೆ. ನಾನು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಪ್ರಮುಖರ ಜೊತೆಲೂ ಕೂಡ ಚರ್ಚೆ ಮಾಡಿ ಕೆಪಿಎಸ್ಸಿ ಅಂತ ಹೇಳಿದ್ರೆ ಲಕ್ಷಾಂತರ ಯುವಕರ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಪಿಎಸ್ಸಿ ಕುಲಗೆಟ್ಟು ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ರಾಜ್ಯ ಸರ್ಕಾರ ಸುಧಾರಣೆ ತರಬೇಕು ಅಂತ ಹೇಳಿದ್ರೆ ಅಟಾನಮಸ್ ಬಾಡಿ ಅಂತೇಳಿ ಕೈ ಚೆಲ್ಲಿ ಕೂತಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇದ್ರ ಮಧ್ಯೆ ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಏನು ಆಗ್ತಾ ಇದೆ.